ಎಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಕೊಳ್ತಿದ್ದೀರಾ? ಹೌದು, ಇವತ್ತು ನಾವೆಲ್ಲ ಸೇರ್ಬಿಟ್ಟು ಡಿಡಿ ಟೀಮ್ ಜೊತೆ ರಾಮನಗರ ಬೆಟ್ಟಕ್ಕೆ ಹೋಗ್ತಿದೀವಿ. ಮತ್ತೆ ಇದು ರಾಮನಗರದಲ್ಲಿದೆ. ಟ್ರೆಕ್ಕಿಂಗ್ ಅನ್ಕೊಂಡ್ರ? ನಾಟ್ ಅಟ್ ಆಲ್. ಅಂಡ್ ಎಲ್ಲ ಅನ್ಕೊಂತಿರ್ಬೋದಲ್ವಾ, ಈ ಡಿಡಿ ಅಂದ್ರೆ ಏನಪ್ಪಾ ಅಂತ. ಡಿಡಿ ಅಂದ್ರೆ ಸಿಂಪಲ್ ಆಗಿ ದೇಗುಲ ದರ್ಶನ. ಬೆಳಗ್ಗೆ ಎದ್ದು ಬಂದ್ರೆ ಸ್ಲೀಪ್ ಮಿಸ್ ಆಗುತ್ತೆ, ಆದ್ರೂ ಸ್ಮೈಲ್ ಮಾತ್ರ ಮಿಸ್ ಆಗಿಲ್ಲ. ಫ್ರೆಂಡ್ಸ್ ಜೊತೆ ಇದ್ರೆ ಜರ್ನಿ ಶಾರ್ಟ್ ಆಗತ್ತೆ, ಮತ್ತೆ ಮೆಮೊರೀಸ್ ಲಾಂಗ್ ಆಗತ್ತೆ. ಬೆಳಗ್ಗೆ ಮೈಂಡ್ ಸೌಂಡ್ ಮಾಡಿಲ್ಲ ಅಂದ್ರು ಬಿಡದಿ ಇಡ್ಲಿ ತಿನ್ನೋಣ ಅಂತ ರಾಧಾ ಮ್ಯಾಮ್ ಹೇಳಿದ್ದೆ, ಹೊಟ್ಟೆ ಅಂತೂ ಫುಲ್ ಸೌಂಡ್ ಮಾಡಕ್ ಸ್ಟಾರ್ಟ್ ಆಯ್ತು ಗುರು. ಇಡ್ಲಿ ಅಂತ ಹೊಟ್ಟೆ ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬಿಡ್ತು. ಏನೇ ಹೇಳಿ, ಬಿಡದಿ ಇಡ್ಲಿ ಮಾತ್ರ ನಮ್ಮನೆ ಪಿಲ್ಲೋಗಿಂತಾನೂ ಸಾಫ್ಟ್ ಇದೆ ಗುರು. ಕುಡ್ಕೊಂಡು ಸ್ಲೀಪ್, ಯಾರ್ನಿಂಗ್, ಓವರ್ ಥಿಂಕಿಂಗ್ ಎಲ್ಲ ಜೊತೆಗೆ ಬಿಟ್ಟು ನಮ್ ಪಯಣ ಶುರು ಆಯ್ತು ರಾಮದೇವ್ರ ಬೆಟ್ಟದ ಕಡೆಗೆ. ಮೈಂಡ್ ಸ್ಲೀಪ್ ಮೋಡ್ ಅಲ್ಲಿದ್ರು ಭಕ್ತಿ ಮಾತ್ರ ಫುಲ್ ಆಕ್ಟಿವ್ ಮೋಡ್. ಇಲ್ಲಿದ್ದೀರಾ ತಾತ? 50 ವರ್ಷ ಸರ್ವಿಸ್. 56 ವರ್ಷ. ಕನ್ನಡ, ಹಿಂದಿ, ಇಂಗ್ಲಿಷ್. ಟೂರಿಸ್ಟ್ ಪ್ಲೇಸ್, ಫಾರಿನರ್ಸ್ ವಿಸಿಟ್ ಬರಲ್ಲ. ಹಾಗೆ ತಾತ ಹೇಳಿರೋ ಮಾತು ಕೇಳ್ಕೊಂಡು ಹಾಗೆ ಒಂದ್ ಥಾಟ್ ಬಂತು ಗುರು. ದೇವ್ರ ಮೇಲಿದ್ದ ನಂಬಿಕೆ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಯ್ತು, ಯಾಕಂದ್ರೆ ಅವರಲ್ಲಿರೋ ಪೇಷನ್ಸ್ ನೋಡಿ. ರಾಮದೇವ್ರ ಬೆಟ್ಟಕ್ಕೆ ರೀಚ್ ಆಗ್ಬಿಟ್ಟು ಬೆಟ್ಟ ನೋಡ್ತಾ ಇದ್ರೆ ಜೋಶ್ ಫುಲ್ 100% ಗುರು. ಆಮೇಲೆ ಅವ್ರ ಮಾತು ಕೇಳಿದ್ವಿ 450 ಮೆಟ್ಲಿದೆ ಅಂತ. ಓ, 450 ಮೆಟ್ಲು ಅಷ್ಟೇನಾ, ಈಸಿ ಗುರು ಅಂತ ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ರಿಯಾಲಿಟಿನೇ ಬೇರೆ. 50 ಮೆಟ್ಲ ಹತ್ತಿದ್ಮೇಲೆ ಜೋಶ್ ಡೈರೆಕ್ಟ್ ಆಗಿ 0% ಗುರು. ಹಾರ್ಟ್ ಫುಲ್ ಸ್ಪೀಡು, ಲೆಗ್ಸ್ ಮಾತ್ರ ಒಂದೊಂದ್ ಸ್ಟೆಪ್ ಇಡಕ್ಕೂ ಬಾರ್ಗೇನ್ ಮಾಡ್ತಿತ್ತು ಗುರು. ಹಾಗೆ ಮೋಟಿವೇಶನ್ ಮಾಡ್ತಾ ಯು ಕ್ಯಾನ್ ಡೂ ಇಟ್, ಜಸ್ಟ್ ಒನ್ ಮೋರ್ ಸ್ಟೆಪ್, ಆಲ್ಮೋಸ್ಟ್ ದೇರ್ ಅಂತ. ಹಾಗೆ ನಮ್ಮ ಹತ್ರ ಸೂಪರ್ ಪವರ್ ಇದ್ರೆ ಬೆಟ್ಟನ 1 ಸೆಕೆಂಡ್ ಅಲ್ಲಿ ಹತ್ತಿ ಬಿಡ್ಬೋದಿತ್ತಲ್ಲ ಅನ್ನೋ ಇಮ್ಯಾಜಿನೇಷನ್. ಆದ್ರೆ ಒಂದ್ ಮಾತ್ರ ಸತ್ಯ ಗುರು, ಬೆಟ್ಟ ಜಾಸ್ತಿ ಅಲ್ಲ, ನಮ್ ಕಾನ್ಫಿಡೆನ್ಸೇ ಜಾಸ್ತಿ.
ವ್ಯೂ ಹೇಗೆ ಕಾಣುತ್ತೆ ಅಂತ ನೋಡೋಣ. ಇನ್ನ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗ್ಬಿಟ್ಟು ಒಳ್ಳೆ ಒಲಿಂಪಿಕ್ ಗೆದ್ದಿರೋ ಖುಷಿ ಗುರು. ಏನೇ ಸ್ಟ್ರಗಲ್ ಇದ್ರೂ ವ್ಯೂ ಅಂಡ್ ವೈಬ್ ಮಾತ್ರ ವರ್ತ್ ಇಟ್ ಅಂತ ಅನ್ನಿಸ್ತು. ಎಲ್ಲಿಗೆ ಬಂದಿದ್ದೀವಿ ಇವತ್ತು ವೀಕೆಂಡು ಎಲ್ಲಾದ್ರೂ ಒಂದೇ ಔಟಿಂಗ್ ಹೋಗೋಣ ಅಂತ ನಮ್ಮ ರಾಧಾ ಮ್ಯಾಮು ರಾಮದೇವ್ರ ಬೆಟ್ಟಕ್ಕೆ ಕರ್ಕೊಂಬಂದ್ರು ಗುರು. ಅಯ್ಯೋ ಇಲ್ಲಿ ಬಂದು ನೋಡಿದ್ರೆ 450 ಮೆಟ್ಲು ಹತ್ತಿ ಸುಸ್ತಾಗಿ ಕಾಲು ಬೆಂಡಾಗೋಗಿ ಇಲ್ಲಿ ಕೂತಿದ್ದೀವಿ. ಒಂದು ಪುಟ್ಟ ಲೈನ್ ನೆನಪಿಗೆ ಬಂತು. ನೇಚರ್ ಇಸ್ ದ ಬೆಸ್ಟ್ ಮೆಡಿಸನ್ ಫಾರ್ ಆಲ್ ಟೈಪ್ಸ್ ಆಫ್ ಪೇನ್ ಅಂತ. ಅಂಡ್ ಇಟ್ಸ್ ರಿಯಲ್ ಅಲ್ವಾ ಗುರು. ನೇಚರ್ ಒಂಥರ ತಾಯಿ ಇದ್ದಂಗೆ ಅಲ್ವಾ. ಮನುಷ್ಯ ಏನೇ ಮಾಡಿದ್ರು ಅವು ನಮ್ಮನ್ನ ಸಾಕಿ ಸಲಹತ್ತೆ. ದಟ್ಟಣವ ತೊರೆದು ಓಡುವಾಸೆ, ದಡವಿತೆರೆ ತೊರೆಯ ನೋಡುವಾಸೆ, ಘಟ್ಟಗಳ ಏರುತ್ತಳಿ ತಣಿಯುವಾಸೆ, ಶಿಖರದ ಅಂಚಲ್ಲಿ ಕುಣಿಯುವಾಸೆ, ಹಸಿರಿನ ತಪ್ಪಲಲ್ಲಿ ತಂಗಾಳಿ ಬೀಸುತ್ತಿರೆ ನನ್ನನ್ನೇ ಮರೆತಲ್ಲಿ ಕೂರುವಾಸೆ, ಪ್ರಕೃತಿಯ ಅಮಲಲ್ಲೇ ತೇಲುವಾಸೆ. ಅಂದು ಈ ಕವಿತೆ ಅರ್ಥ ಆಗಿಲ್ಲ ಅಂದ್ರು ಇವತ್ ಮಾತ್ರ ಮನ್ಸಿಗೆ ತಾಕೋ ತರ ಇದೆ ಅಲ್ವಾ. ಹಾಗೆ ವಿಷ್ಣು ಸಹಸ್ರನಾಮನ ಕೇಳ್ಕೊಂಡು ದೇವಸ್ಥಾನದ ಒಳಗೆ ಹೋದವು. ಅಲ್ಲಿನ ಪೂಜಾರಿಗಳ ಹತ್ರ ಇಲ್ಲಿನ ಇತಿಹಾಸ ಏನಂತ ಕೇಳಿದಾಗ ಅವರು ತುಂಬಾ ಸುಂದರವಾಗಿ ನಮ್ಮ ಮುಂದೆ ಇತಿಹಾಸವನ್ನ ಹೇಳಿದ್ರು. ಇದು ಪಟ್ಟಾಭಿರಾಮ ಅಂತ ಹೇಳಿ, ಮತ್ತೆ ಇದು ಒಂದು ಏಕಶಿಲಾ ಮೂರ್ತಿ. ರಾಮದೇವರು ಕೂತ್ಕೊಂಡಿದ್ದಾರೆ, ತೊಡೆಯ ಮೇಲೆ ಸೀತಾದೇವರು ಕೂತ್ಕೊಂಡಿದ್ದಾರೆ, ಬಲಭಾಗದಲ್ಲಿ ಲಕ್ಷ್ಮಣ ದೇವರು, ಪಾದದ ಹತ್ರ ಆಂಜನೇಯ ಸ್ವಾಮಿ. ಅಂದ್ರೆ ಇವಾಗ ಅಭಿಷೇಕಕ್ಕೋಸ್ಕರ ಅಲಂಕಾರ ತೆಗೆದಿರೋದ್ರಿಂದ ಒಂದಷ್ಟು ಅಲಂಕಾರ ಆದ್ಮೇಲೆ ಕ್ಲೀನ ಗೊತ್ತಾಗುತ್ತೆ. ಮತ್ತೆ ಈ ವಿಗ್ರಹವನ್ನ ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ಹೇಳುವಂಥದ್ದು. ಅಂದ್ರೆ ರಾಮದೇವರಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಅಲ್ಲಿ ಪಟ್ಟಾಭಿಷೇಕ ಆದ ಮೇಲೆ ಅಲ್ಲಿಂದ ಈ ವಿಗ್ರಹನ ಸುಗ್ರೀವದವರು ಕಿಷ್ಕಿಂದೆಗೆ ತಗೊಂಡೋಗ್ತಾ ಇರ್ತಾರೆ. ತಗೊಂಡು ಈ ಮಾರ್ಗವಾಗಿ ಹೋಗ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಶೋಕಾಸುರನ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದ್ರೆ ಈ ಜಾಗದಲ್ಲಿ ವಿಗ್ರಹ ನೆಟ್ಟು ರಾಕ್ಷಸನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದ್ಮೇಲೆ ವಿಗ್ರಹ ಎತ್ಕೊಳ್ಳೋಕೆ ಹೋದ್ರೆ ವಿಗ್ರಹ ಬರೋದಿಲ್ಲ. ಒಂದು ಆಶ್ಚರ್ಯವಾಣಿ ಕೇಳಿ ಬರುತ್ತೆ, ಜಾಗ ತುಂಬ ಪ್ರಶಾಂತವಾಗಿದೆ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡುವಂತೆ. ಆ ಕಾರಣಕ್ಕೋಸ್ಕರ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಪ್ರತೀತಿ ಇರುವಂಥದ್ದು. ಮತ್ತೆ ಈ ಬೆಟ್ಟದ ಮೇಲೆ ರಾಮದೇವರು ಒಂದು ಕೆಲವು ಕಾಲ ಅಂದರೆ ಒಂದು 4 ರಿಂದ 5 ವರ್ಷ ವನವಾಸ ಮಾಡಿದ್ದಾರೆ ಅಂತ ಹೇಳಿ. ಅವರು 14 ವರ್ಷ ವನವಾಸ ಮಾಡಿದಾರಲ್ಲ, ಆ ಟೈಮಲ್ಲಿ ಈ ಬೆಟ್ಟದ ಮೇಲೆ ಒಂದು 5 ವರ್ಷ ವನವಾಸ ಮಾಡಿದ್ದಾರೆ ಅಂತ. ಅವರು ವನವಾಸದಲ್ಲಿರ್ಬೇಕಾದ್ರೆ ನಿಮ್ಗೆ ಇಲ್ಲೊಂದು ರಾಮೇಶ್ವರ ದೇವಸ್ಥಾನ ಇದೆ. ರಾಮದೇವರ ಒಂದು ಲಿಂಗನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿ. ಮತ್ತೆ ಎದುರುಗಡೆ ಒಂದು ಸಜಾನಿ ಕಾಣುತ್ತೆ ನಿಮಗೆ, ಅದು ಬಂದು ರಾಮತೀರ್ಥ ಅಂತ ಹೇಳಿ. ರಾಮದೇವರು ವನವಾಸದಲ್ಲಿರ್ಬೇಕಾದ್ರೆ ಸೀತಾದೇವಿಗೆ ನೀರು ಸಿಗದೇ ಇದ್ದಾಗ ರಾಮದೇವರು ಬಾಣ ಬಿಟ್ಟು ನೀರು ಬರ್ತಿದ್ದಾರೆ ಅಂತ. ಅದು ಆಳ ಎಷ್ಟಿದೆ ಅಂತ ಇದು ನೋಡಿದ್ದಾರೆ. ಮತ್ತೆ ಎಷ್ಟೇ ವರ್ಷ ಮಳೆ ಬರ್ದಿದ್ರು ನೀರು ಗೊತ್ತಲ್ಲ, ಯಾವಾಗಲೂ ನೀರಿದ್ದರು. ಮತ್ತೆ ಹೊರಗಡೆ ಬಂದು ಉದ್ದ ಬಂಡೆ ಕಾಣುತ್ತೆ. ಅದು ಬಂದು 7 ಜನ ಋಷಿಗಳು, ಸಪ್ತ ಋಷಿಗಳು ಅಂತೇಳಿ. ಆ 7 ಜನ ಋಷಿಗಳ ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ. ತಪಸ್ ಮಾಡಿಗೆ ಕಲ್ಲಾಗಿದೆ ಅಂತ ಪ್ರತೀತಿ. ಎಷ್ಟು ವರ್ಷದ ಹಳೆ ದೇವಸ್ಥಾನ? ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ. ಇಷ್ಟೊತ್ತು ಸ್ವಾಮೀಜಿಗಳು ಹೇಳಿದ್ದು ಅದು ಇದೇ ಕೊಳದ ಬಗ್ಗೆ.
ಪೂಜಾರಿಗಳ ಹತ್ತಿರ ರಾಮದೇವರ ಈ ಸ್ವಯಂಭೂ ಮೂರ್ತಿ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ದು ಹೀಗೆ ನೋಡಿ. ರಾಮದೇವರು ವನವಾಸ ಹೋಗಿದ ಮುಂಚೆ 2-3 ವರ್ಷಗಳ ಕಾಲ ಇಲ್ಲಿದ್ದು ರಾಮಲಕ್ಷ್ಮಣ ಸೀತೆ ಇದ್ದು ಶಿವನ ಪೂಜೆ ಮಾಡಿ ಶಿವನ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತ ಬಾಣ ಬಿಟ್ಟು ಪ್ರಧಾನ ನಿಲ್ಲಿಸಿ ಇಲ್ಲಿಂದ ವನವಾಸಕ್ಕೆ ಹೊರಟಿದ್ದು ಪ್ರಾರಂಭ. ಇಲ್ಲಿಂದ ವನವಾಸಕ್ಕೆ ಹೋಗ್ತಾರೆ. ವನವಾಸ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆ ದೇಶಕ್ಕೆ ಪಟ್ಟಾಭಿಷೇಕ ಮಾಡಲ್ಲ. ಈ ವನವಾಸ ಇದ್ರಿ ಅದರಿಂದ ನಿಂತರದ ಒಂದು ವಿಗ್ರಹ ಮಾಡಿ ಅದನ್ನು ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಅವ್ರು ಪಟ್ಟಾಭಿಷೇಕ ಕಟ್ತಾರೆ ಅಯೋಧ್ಯೆಯಲ್ಲಿ. ಆ ಪಟ್ಟಾಭಿಷೇಕದ ರಾಮನಿಗ್ರಹನ ಸುಗ್ರೀವ ನಮ್ಮ ಕಿಷ್ಕಿಂದೆ ತಮ್ಮ ಪ್ರತಿಷ್ಠೆ ಮಾಡ್ಕೊಳ್ತೀನಿ ಕೊಡಿ ಅಂತ ಇಸ್ಕೊಂಡಿರ್ತಾನೆ. ಇಲ್ಲಿ ಬಂದಾಗ ದೇವಾಲಯವನ್ನು ಮೊರೆ ಸುಗ್ರೀವಿಗೆ ಕಾಕಾಸುರ ಅಂತ ರಾಕ್ಷಸರನ್ನ ಸಂಹಾರ ಮಾಡ್ಕೊಡೋದು. ಅವ್ರ ಕೈಯಲ್ಲಿ ದಿಗ್ಗನ್ನ ಬಂಡೆ ಮೇಲೆ ಇಟ್ಬಿಟ್ಟು ಕಾಕಾಸುರನ್ನ ಸಂಹಾರ ಮಾಡ್ತಾರೆ. ಅದರಿಂದ ಇತಿಹಾಸ ಯಾವುದೇ ಕಾರಣದಲ್ಲಿ ಕಾವ್ಯಗಳಲ್ಲ ರಣಹಂತಗಳು ಜಾಸ್ತಿ. ವಿಗ್ರಹ ತೆಗಿಯಕ್ಕೆ ಹೋದಾಗ ರಾಮದೇವ ಶಿರವಾಣಿ ಆಗುತ್ತೆ, ನನಗೆ ಇದೇ ಕಿಷ್ಕಿಂದೆ ನಾನು ಇಲ್ಲೇ ನೆಲ್ಕೊಂಡಿದ್ದೀನಿ. ಏನು ನಿಲ್ಕೊಂಡು ನಾನು ನಿನ್ನ ಕಾವಲಾಯ್ತು ಅಂತ ಸುಗ್ರೀವನ ಕಾವಲಾಯ್ತಿದೆ. ನೀವು ಎತ್ತ ಕಡೆಯಿಂದ ರಾಮನಗರಕ್ಕೆ ಎಂಟ್ರಿ ಆದರೂ ಫಸ್ಟ್ ಆಂಜನೇಯ, ಆಮೇಲೆ ರಾಮನಗರ ಎಂಟ್ರಿ ಆಗ್ತಾರೆ. ಮೈಸೂರಿಂದ ಬಂದರೆ ಕೆಂಗಲ್ ಆಂಜನೇಯ, ಬೆಂಗಳೂರಿಂದ ಬಂದರೆ ಬಿರ್ಜಿತ ಕೋಟೆ ಆಂಜನೇಯ ಸರ್. ಕೆಂಗಲ್ ಆಂಜನೇಯ ಮತ್ತು ಇದು ಸ್ವಯಂಭೂ ಉದ್ಭವ ಮೂರ್ತಿಗಳು. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಆಂಜನೇಯ ಗದೆ ಪರ್ವತ ಹತ್ಕೊಂಡಿಲ್ಲ, ನಾನು ಇದ್ದೀನಿ ಅಂತ ಕೈ ತೋರಿಸೋದು ಜಗತ್ತಿನಲ್ಲಿ ಕಾಕಾಸುರನ್ನ ಕಾಲ ಕುತ್ಕೊಂಡಿರೋದು. ಮೇಲೆ ಪಟ್ಟಾಭಿರಾಮ ದೇವಸ್ಥಾನ ಇದೆ. ಸ್ವತಃ ಸುಗ್ರೀವ ಅಯೋಧ್ಯೆ ತಂದು ಪ್ರತಿಷ್ಠಾಪನೆ ಮಾಡಿರೋದು, ಅದಕ್ಕೆ ಪಟ್ಟಾಭಿರಾಮ ದೇವಾಲಯ ಅಂತ ಹೆಸರು. ಸ್ವತಃ ರಾಮ ಲಕ್ಷ್ಮಣ ಸೀತೆ ಕುಂತ್ಕೊಂಡು ಪ್ರಥಮ ಬಾರಿಗೆ ಶಿವಪೂಜೆ ಮಾಡೋದು ಇಲ್ಲಿ ರಾಮೇಶ್ವರ. ಎರಡನೇದು ರಾಮೇಶ್ವರದಲ್ಲಿ ರಾಮ ಒಬ್ಬನೇ ಕುಂತು ಶಿವಪೂಜೆ ಮಾಡಿದ್ರು. ರಾಮದೇವ್ರ ಬೆಟ್ಟದ ವ್ಯೂ ಮತ್ತೆ ವೈಬ್ ಫುಲ್ ಎಂಜಾಯ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಫಸ್ಟ್ ಪ್ಲೇಸ್ ಫೈನಲಿ ಸಕ್ಸಸ್ಫುಲ್ ಅಂತ ಅನ್ಕೊಂಡು ಇವಾಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟಿದೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.